ಎಲ್ರಿಗೂ ನಮಸ್ಕಾರ. ಎಲ್ಲರೂ ಕೇಳ್ತಾ ಇದ್ರ ಒಂದು ವಿಡಿಯೋ ಹಾಕಿ ಅಂತ. ಯಾವ ಥರ ವಿಡಿಯೋ ಅಂದರೆ, ಬೋರ್ವೆಲ್ಗೆ ಕ್ಯಾಮ್ರಾ ಮುಟ್ಟಾಗ ನೀರು ಯಾವ ಥರ ಕಾಣುತ್ತೆ, ಬೋರ್ವೆಲಲ್ಲಿ ಏನೇನಿರುತ್ತೆ ಆ ಥರದ್ದು ವೀಡಿಯೋ ಕಳಿಸಿ ಅಂತ ಸುಮಾರು ಜನ ಫೋನ್ ಮಾಡಿ ಕೇಳಿದ್ರ. ಅಂಥವ್ರಿಗಾಗಿ ಮತ್ತು ಎಲ್ರಿಗಾಗಿ ಇದು ಒಂದು ವಿಡಿಯೋ ನೋಡಿ. ಏನಪ್ಪ ಅಂದರೆ 1000 ಫೀಟ್ ಬೋರ್ವೆಲ್ ಮಾಡಿದ್ದಾರೆ. ನೀರು ಅರ್ಧ ಇಂಚು ನೀರು ಬಂದಿದೆ. ಆ ನೀರು ತಗೊಬೇಕೋ ತಗೊಬೇಡವೋ ಅಂತ ಹೇಳಿ ಕೇಳ್ತಾಯಿದ್ರು. ಆಮೇಲೆ ಬೋರ್ವೆಲಲ್ಲಿ ಸಿಲ್ಟು ಕಲ್ಲಿದೆ ಅಂತ ಹೇಳ್ತಾಯಿದ್ರು. ಬೋಲ್ಡ್ರಸ್ ಬಂದಿದೆ, ಮಣ್ಣು ಬಂದಿದೆ, ಯಾವ ಥರ ಸರ್ ಯೂಸ್ ಮಾಡ್ಬೋದಾ, ನೀರು ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಚೆಕ್ ಮಾಡಬೇಕು ಅಂತ ಹೇಳ್ತಾಯಿದ್ರು. ಅಂಥ ಟೈಮು ಬಂದಿದೆ ಈಗ. ಏನಪ್ಪ ಅಂದರೆ ನೋಡಿ, ಈ ವಿಡಿಯೋ ತೋರಿಸ್ತಾ ಇದ್ದೀನಿ. ಈಗ ಬೋರ್ವೆಲಲ್ಲಿ ನೀರು ಸ್ಟಾರ್ಟಿಂಗ್ ಕಾಣ್ತಲ್ಲ, ಮೇಲ್ಗಡೆ ಪೂರ್ತಿ ಆಯಿಲ್ ಥರ ಇತ್ತು, ಕೆಳಗಡೆ ಬಿಟ್ಟಾಗ ಸ್ವಲ್ಪ ತಿಳಿಯಾಗಿದೆ. ಬೋರ್ವೆಲ್ ಹಾಕಿ 3 ದಿವಸ ಆದಮೇಲೆ ಈ ಕ್ಯಾಮ್ರಾ ಬಿಟ್ಟು ವೀಡಿಯೋ ಮಾಡ್ತಾಯಿರೋದು ನೋಡಿ. ಅವ್ರು ಹೇಳ್ದಂಗೆ ಸ್ವಲ್ಪ ಸಿಲ್ಟ್ ಇರ್ಬೋದು ಅನಿಸುತ್ತೆ. ನೀರು ಇನ್ನೂ ತಿಳಿಯಾಗಿಲ್ಲ, ಕೆಳಗಡೆ ಹೋಯ್ತಾ ತಿಳಿಯಾಗಿದೆ. ಮೇಲ್ಗಡೆ ಸ್ವಲ್ಪ ಆಯಿಲು ಮತ್ತು ಏನಾದರೂ ಮಣ್ಣು ಬಿದ್ದಿದ್ರೆ ಸಣ್ಣ ಪುಟ್ಟ ಗಲೀಜು ಥರ ಕಾಣ್ತಿರ್ತದೆ. ಈಗ ನೋಡಿ ಕ್ಲಾರಿಟಿ ಚೆನ್ನಾಗಿದೆ. ಓಕೆ. ಈಗ ಇಲ್ಲಿ ಕಾಣ್ತಿದೆ ನೋಡಿ ಸೈಡಲ್ಲಿ, ಇದು ಲೂಸ್ ಮಣ್ಣು, ಲೂಸ್ ಆಯಿಲ್ ಅಂತ ಹೇಳ್ತಾರೆ. ಈ ಮಣ್ಣು ಸ್ವಲ್ಪ ಕಸ್ಕೊಬೋದು. ಒಂಚೂರು ಮಣ್ಣು ಮತ್ತು ಕಲ್ಲು ಎರಡು ಮಿಕ್ಸ್ ಇದೆ. ಇದೇ ಜಾಗದಲ್ಲಿ ನೀರು ಬರ್ತಾಯಿದೆ ನೋಡಿ, ಸಣ್ಣ ಫ್ಲೋ ಆಗ್ತಾಯಿದೆ. ಈಗ ಇದು 600 ಅಡಿನಲ್ಲಿದೆ. ಮೇಲ್ಗಡೆ ಕೇಸಿಂಗ್ 40 ಅಡಿ, 510 ಅಡಿಗೆ ನೀರು ನಿಂತಿತ್ತು ನೋಡಿ. ಈ ಥರ ಏನಾದರೂ ಬೋರ್ವೆಲಲ್ಲಿ ಬಂದರೆ ಬೋರ್ವೆಲ್ ಮೋಟ್ರು ಬೇಗ ಹಾಳಾಗುತ್ತೆ. ಈ ಮಣ್ಣು ಕಂಟಿನ್ಯೂ ಕೆಳಗಡೆ ಉದುರಿದ್ರೆ ಬೋರ್ವೆಲ್ ನೀರು ತಗೊಬೇಕಾದ್ರೆ ಪಂಪ್ ಕೂಡ ಜಾಮ್ ಆಗ್ತಿರ್ತದೆ. ಇಂಥವಕ್ಕೆಲ್ಲ ಮೋಟ್ರ್ ಸಜೆಷನ್ ಮಾಡೋದು ಅಂದರೆ ಸ್ಟೀಲ್ ಇಂಪಿಲರ್ದು ಮೋಟ್ರುಗಳನ್ನ ಹಾಕೊಬೇಕಾಗತ್ತೆ. ಮುಂದೆ ನೋಡೋಣ ಕೆಳಗಡೆ ಏನೇನಿದೆ ಅಂತ. ನೋಡ್ತಾ ಹೋದರೆ ಅಲ್ಲಲ್ಲೇ ತಿಳಿ ನೀರಿದೆ, ಅಲ್ಲಲ್ಲೇ ಸಿಲ್ಟು ನೀರು ಕಾಣ್ತಾ ಇದೆ. ಪರವಾಗಿಲ್ಲ, ಕೆಳಗಡೆ ಸ್ವಲ್ಪ ನೀರು ಕ್ಲೀನಾಗಿದೆ. ಹೋಗ್ತಾ ಈಗ ಹೋಗ್ತಾ ಇದೆ ನೋಡಿ. ಸ್ಟೀಲ್ ಇಂಪಿಲರಿಂದ ಏನೇ ಸಣ್ಣ ಪುಟ್ಟ ಸಿಲ್ಟು ಮಣ್ಣು ಈ ಜಾಲರಿಯಿಂದ ಬರುತ್ತಲ್ಲ, ಆ ನೀರನ್ನ ಆಚೆ ಬಿಸಾಕುತ್ತೆ. ಆಮೇಲೆ ಲೈಫ್ ಜಾಸ್ತಿ ಬರುತ್ತೆ. ನೀರು ಕಮ್ಮಿ ಇದ್ದರೂ ಬೇಗ ಸುಟ್ಟೋಗಲ್ಲ. ಹಾಗಾಗಿ ಸ್ಟೀಲ್ ಪಂಪು ಮತ್ತು ಸ್ಟೀಲ್ ಇಂಪಿಲರ್ಸ್ನ ಯೂಸ್ ಮಾಡಿ ಅಂತ ಹೇಳೋದು. ಯಾವುದೇ ಕಂಪ್ನಿ ಆಗಲಿ, ಯಾವ ಕಂಪನಿ ಚೆನ್ನಾಗಿದೆ, ನಂಬರ್ 1 ಬ್ರ್ಯಾಂಡೆಡ್ಗಳ್ದು ಯೂಸ್ ಮಾಡ್ಬೋದು. ಆ ಥರ ಯೂಸ್ ಮಾಡೋದ್ರಿಂದ ಮೋಟ್ರ್ ಲೈಫು ಬರ್ತದೆ. ನೀರು ಕಮ್ಮಿ ಇದ್ದರೆ ಬೇಗ ಸುಟ್ಟೋಗಲ್ಲ. ಆಮೇಲೆ ಇದೇ ಥರ ಅರ್ಧ ಇಂಚು 1 ಇಂಚು ನೀರಿದ್ದರೆ ಈ ಥರ ಸ್ಟಾರ್ಟ್ರ್ಗಳನ್ನ ಹಾಕಬೇಕು. ಯಾವ ಥರನಪ್ಪ ಅಂದರೆ, ಡಿಜಿಟಲ್ ಸ್ಟಾರ್ಟ್ರ್ ಬರ್ತದೆ, ಡ್ರೈ ರನ್ ಸ್ಟಾರ್ಟ್ರ್ಗಳು. ಡ್ರೈ ರನ್ ಅಂದರೆ ನೀರಿಲ್ಲ ಅಂದರೆ ಹ್ಯಾಮ್ಸ್ ಕಮ್ಮಿ ಆದ ತಕ್ಷಣ ನಿಮ್ಮದು ಸ್ಟಾರ್ಟ್ರ್ಗಳಲ್ಲಿ ಹ್ಯಾಮ್ಸ್ ಕಮ್ಮಿ ಆಗುತ್ತೆ. ಆವಾಗ ಆಟೋಮೆಟಿಕ್ಲಿ ಹ್ಯಾಪ್ ಆಗುತ್ತೆ, ಮೋಟ್ರು ಸುಟ್ಟೋಗೋದಿಲ್ಲ. ಆ ಥರ ಸ್ಟಾರ್ಟ್ರ್ಗಳನ್ನ ಯೂಸ್ ಮಾಡಬೇಕು. ನಂತರ ಇಲ್ಲಿ ನೋಡಿ, ಇದು ದೊಡ್ಡದು ಬೋಲ್ಡ್ರಸ್ ಇದೆ ಮತ್ತು ಮಣ್ಣು ಗ್ಯಾಪ್. ಇದು ಈ ಕಲ್ಲು ಮಧ್ಯ ಕೆಳಗಡೆ ಮೇಲ್ಗಡೆ ಕಲ್ಲಿದೆ, ಮಧ್ಯದಲ್ಲಿ ಮಣ್ಣಿದೆ ನೋಡಿ, ಜೇಡಿ ಮಣ್ಣು ಥರ. ಇದು ಸಣ್ಣ ಚೂರು, ಇದರಲ್ಲಿ ಸಣ್ಣ ನೀರು ಬರ್ತಾ ಇರುತ್ತೆ. ಬಟ್ ಇದು ಡೇಂಜರ್. ಇದು ಈ ಥರ ಬೋಲ್ಡ್ರಸ್ ಇದ್ದಾಗ ಯಾವ್ದಾದ್ರು ಸಣ್ಣ ಕಲ್ಲು ಮೋಟ್ರು ಬಿಟ್ಟ ಮೇಲೆ ಏನಾದರೂ ಮೋಟ್ರ್ ಸೈಡಲ್ಲಿ ಕೂತ್ಕೊಂಡ್ಬಿಟ್ರೆ ಮೋಟ್ರು ಮೇಲ್ಕೂ ಬರೋಲ್ಲ, ಕೆಳಗೂ ಬರೋಲ್ಲ. ಈ ಥರ ಸಿಚುಯೇಷನ್ ಇದ್ದಾಗ ಮಾತ್ರ ಫಿಲ್ಟರ್ ಪೈಪ್ನ ಯೂಸ್ ಮಾಡಿ. ಅದೂ ISI ಪೈಪ್ ಮಾತ್ರ ಯೂಸ್ ಮಾಡಿ, ನಾನ್ ISI ಎಲ್ಲ ಯೂಸ್ ಮಾಡಬೇಡಿ. ಉದಾಹರಣೆಗೆ ಸುಪ್ರೀಮು, ಫಿನೋಲೆಕ್ಸು, A1 ಪ್ಲಾಸ್ಟು ಈ ಥರ ಇರ್ತಾವಲ್ಲ, ನೀವು 4 kg ಹಾಕ್ಕೊಳ್ಳಿ, ಅದೇ 6 kg ಥರ ಇರುತ್ತೆ. ನಾನ್ ISIನಲ್ಲಿ 6 kgನ ಅಂತ ಹೇಳ್ತಾರೆ. ಅದೆಲ್ಲ ಜಾಸ್ತಿ ಅಂತ ತಲೆ ಕೆಡ್ಸ್ಕೊಳ್ಕೋಬೇಡಿ. ಬಟ್ ISIನೇ ಯೂಸ್ ಮಾಡಿ, ಅದು ಚೆನ್ನಾಗಿರುತ್ತೆ. ಬಟ್ ಈಗ ಹೋಗ್ತಾಯಿದೆ 900,000 ಚಿಲ್ಲರೆ ಕೆಳಗೆ ಹೋಗ್ತಾಯಿದೆ. ಹೋಗ್ತಾ ಈಗ ಅಲ್ಲಲ್ಲೇ ಬೋಲ್ಡ್ರಸ್ಸು ಮತ್ತು ಸಿಲ್ಟ್ ಇರೋದ್ರಿಂದ ಕೆಲವು ಕಡೆ ನೀರು ಗಲೀಜಾಗಿರೋ ಥರ ಕಾಣ್ತಿದೆ. ಅಂದರೆ ಮಣ್ಣು ಫ್ಲೋ ಆಗ್ತಿದೆಯಲ್ಲ, ಹಾಗಾಗಿ ಇನ್ನು ಕೆಳಗಡೆ ತಿಳಿ ಇದೆ. ಪರವಾಗಿಲ್ಲ, ಮೋಟ್ರು ಬಿಟ್ಕೊಬೋದು, ಏನು ತೊಂದರೆ ಇಲ್ಲ. ನೀರು ಸ್ಟೋರೇಜ್ ಇದೆ, 500 ಚಿಲ್ಲರೆಯಿಂದ ನೀರು ಸ್ಟೋರೇಜ್ ಇರೋದ್ರಿಂದ ಇನ್ನು ಕೆಳಗಡೆ ಮನೆಗೆ 1, 2, 3 ಮನೆಗೆ ಯೂಸ್ ಆಗುತ್ತೆ.
ಅರ್ಧ ಇಂಚ್ ನೀರು ಬಂದರೂ ಪರವಾಗಿಲ್ಲ. ಈ ಥರ ಸೈಡಲ್ಲಿ ಕಲ್ಲು ಮಣ್ಣು ಬಂದಿದ್ದರೆ ಪರವಾಗಿಲ್ಲ, ದುಡ್ಡು ಖರ್ಚಾದರೂ ಪರವಾಗಿಲ್ಲ, ನಾವು ಫಿಲ್ಟ್ರ್ ಪೈಪ್ ಹಾಕ್ಸ್ಕೊಳ್ತೀವಿ ಅಂದರೆ ಹಾಕ್ಸ್ಕೊಳ್ಳಿ. ಇಲ್ಲ ಬೇಡ ನಮಗೆ ಖರ್ಚು ಜಾಸ್ತಿ ಆಗುತ್ತೆ ಅಂದರೆ ಏನು ತೊಂದರೆ ಇಲ್ಲ. ಇದೇನು ನೀರು ಇದು ಬೋಲ್ಡ್ರಸ್ ಏನು ಜಾಸ್ತಿ ಇಲ್ಲ. ಮೇಲ್ಗಡೆ ಸಿಲ್ಟ್ ಮಣ್ಣಿದೆ, ಸಣ್ಣ ಸಿಲ್ಟು, ಅದು ನೀರೊಳಗಡೆ ಆಚೆ ಬಂದುಬಿಡುತ್ತೆ. ಅಂದರೆ ಟ್ಯಾಂಕಿಗೆ ಹೋಗಿ ಕೂತ್ಕೊಳ್ಳುತ್ತೆ. ಏನು ಒಂದು ವರ್ಷ ಎಲ್ಲ ಹೊಡೆದ್ರೆ 1 kg ಅಷ್ಟು ಬರ್ಬೋದು ಅಷ್ಟೇ, ಜಾಸ್ತಿ ಏನು ಬರೋಲ್ಲ. ನೀರು ಖಾಲಿ ಐತಾ ಅದು ಡ್ರೈ ಆಗಿ ಸೆಟ್ ಆಗುತ್ತೆ. ಜಾಸ್ತಿ ಏನು ಇಲ್ಲ. ಬೇಕಾದರೆ ಹಾಕೊಬೋದು. ಯಾವ ಥರ ಅಂದರೆ ಅವರ ಆರ್ಥಿಕ ಪರಿಸ್ಥಿತಿ ನೋಡ್ಕೊಂಡು ಹಾಕೊಬೋದು, ಇಲ್ಲದೇ ಇದ್ದರೆ ಪರವಾಗಿಲ್ಲ. ನೋಡಿ ಈಗ ಕೆಳಗಡೆ ಹೋಯ್ತಾ ಕಲ್ಲು ಚೇಂಜ್ ಆಯಿತು. ಪೂರ್ತಿ ಬ್ಲ್ಯಾಕ್ ಆ್ಯಂಡ್ ವೈಟು ರಾಕಿದು. ಇದು ಫುಲ್ಲು ಕೆಳಗಡೆ ಎಂಡಿಗೆ ಬರೋ ಥರ ಬಂದಿದೆ. ಇಲ್ಲಿ ನೋಡಿ, ಮತ್ತು ಕಲ್ಲು ಮಣ್ಣು ಒಂದೊಂದು ಸಣ್ಣ ಪುಟ್ಟ ಇದೆ. ಒಂದೊಂದು ಸಲ ಬ್ಲ್ಯಾಕ್ ಆ್ಯಂಡ್ ವೈಟ್ ಬಂದಿದೆ, ಕೆಂಪು ಕಲ್ಲು ಬಂದಿದೆ. ಇದು ನೋಡ್ತೀರಿ ಒಂದೊಂದು ಟೈಮ್ ಒಂದೊಂದು ಥರ ಕಲ್ಲು ಚೇಂಜ್ ಆಗಿದೆ. ಈ ಥರಲ್ಲೆಲ್ಲ ನೀರು ಬರಬೇಕಿತ್ತು. ಮೋಸ್ಟ್ಲಿ ಬಂದಿರುತ್ತೆ. ಕ್ಯಾಮ್ರಾದಲ್ಲಿ ಸಣ್ಣದು ಲೈನ್ಸು ಕಾಣೋದಿಲ್ಲ. ನೋಡಿ ಇದೆಲ್ಲ ನೀರು ಬರೋ ಜಾಗನೇ. ನೋಡಿ ಇದು ಸಿಕ್ಕಾಪಟ್ಟೆ ಬೋರ್ಡರ್ಸ್ ಥರ ಕಾಣ್ತಿದೆ ಸೈಡಲ್ಲಿ, ಮಣ್ಣು ಮತ್ತು ಕಲ್ಲು ಥರ. ನೋಡಿ ಇದು ಲೂಸ್ ಸಾಯಿಲ್. ಇದೆಲ್ಲ ರಾಕಿದ್ರೆ ಈ ಥರ ಕಾಣಲ್ಲ. ಈ ಸೈಡಲ್ಲೆಲ್ಲ ಕಲ್ಲು ಉದುರಿದೆ ನೋಡಿ ಈಗ. ಮತ್ತು ಇದು ಮಣ್ಣು ಲೂಸ್ ಇರೋದ್ರಿಂದ ಅಲ್ಲಲ್ಲೇ ಕಲ್ಲು ಬಿದ್ದಿದೆ.